ಅರಕಲಗೂಡು ವಿಧಾನಸಭಾ ಕ್ಷೇತ್ರ ಅತ್ಯಂತ ಹಿಂದುಳಿದಿದ್ದು ಇದಕ್ಕೆ ಸೀಮಿತಗೊಂಡಿರುವ ರಾಜಕೀಯ ವ್ಯವಸ್ಥೆ ಕಾರಣವಾಗಿದೆ. ಈ ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಜನರು ನನ್ನೊಂದಿಗೆ ಕೈಜೋಡಿಸಬೇಕು ಎಂದು ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ ಮುಖಂಡ ಎಂಟಿ ಕೃಷ್ಣೇಗೌಡ ಮನವಿ ಮಾಡಿದರು. ಭಾನುವಾರ ಪಟ್ಟಣದಲ್ಲಿ ನೂತನವಾಗಿ ಆರಂಭಗೊಂಡ ಕೃಷ್ಣೇಗೌಡರ ಅಭಿಮಾನಿ ಬಳಗದ ಕಚೇರಿ ಉದ್ಘಾಟನೆ ಹಾಗೂ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾನು ಪಕ್ಷೇತರನಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ 56,000 ಮತಗಳನ್ನು ಪಡೆದು ಪರಾಭವಗೊಂಡಿದ್ದೇನೆ. ಹಾಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಪಕ್ಷದ ಸಂಘಟನೆಯನ್ನ ಅಪಾರ ಅಭಿಮಾನಿಗಳು ಕಾರ್ಯಕರ್ತರೊಂದಿಗೆ ಮಾಡುತ್ತಿದ್ದೇನೆ. ಕಾರ್ಯಕರ್ತರು ಅಭಿಮಾನಿಗಳ ಕಷ್ಟ ಸುಖಗಳನ್ನು ಆಲಿಸುವ ಸಲುವಾಗಿ ನನ್ನ ಅಭಿಮಾನಿಗಳು ಕಚೇರಿಯನ್ನ ತೆರೆದಿದ್ದು ಯಾವುದೇ ಸಮಸ್ಯೆ ಇಲಾಖೆಗಳಿಂದ ಆಗುವ ಕೆಲಸ ಕಾರ್ಯಗಳಿಗೆ ಕಚೇರಿಗೆ ಭೇಟಿ ನೀಡಿ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ಮನವಿ ಮಾಡಿದರು. ಅದನ್ನು ಸಹ ಓಪನ್ ಮಾಡಿಕೊಳ್ಳಿಸಲು ಎಲ್ಲ ಆತ್ಮೀಯರು ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಇವತ್ತು ಗಣರಾಜ್ಯೋತ್ಸವದ ಏನು ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಹಂಚಿ, ಹಾಗೆ ಇಲ್ಲಿ ಮುಂದಿರತಕ್ಕಂಥ ಎಲ್ಲರಿಗೂ ಪತ್ರಕರ್ತರಿಗೂ ಒಂದು ವಿಶ್ವಾಸ ಹೇಳ್ತಾ, ಇವತ್ತು ಕಾರ್ಯಕ್ರಮದಲ್ಲಿ ಗಾಂಧೀಜಿ ಹಾಗೂ ನಮ್ಮ ಅಂಬೇಡ್ಕರ್ ಅವರು ಮತ್ತು ಸಂಗೊಳ್ಳಿ ರಾಯಣ್ಣವರು ಇವರು ಮಾರ್ಗದರ್ಶನ ಕೊಟ್ಟಂತ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಹೋಗ್ಬೇಕಾಗಿದೆ. ಏನಪ್ಪಾ ಅಂದ್ರೆ ಅವರೆಲ್ಲ ದೇಶಕ್ಕೋಸ್ಕರ ಎಷ್ಟು ತ್ಯಾಗ ಮಾಡಿದ್ರು ಅಂತಂದ್ರೆ ಅದು ಹೇಳಕ್ತಿರ್ಬೋದು. ಅಷ್ಟು ತ್ಯಾಗ ಮಾಡಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ ಇವಾಗ. ಆದ್ರೆ ನಾವು ಅದನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಈಗ ಏನಾಗಿದೆ ಅಂತಂದ್ರೆ ಯಾರು ಉಳ್ಳವರು ಇರ್ತಾರೆ ಅವರದೇ ಒಂದು ನಮ್ಮ ಇದಾಗಿ ಹೋಗಿದೆ, ಏನು ಸಂವಿಧಾನ ಆಗಿ ಹೋಗಿದೆ. ಆ ಸಂವಿಧಾನ ಪ್ರಕಾರ ನಡೆಯದೇ ಇಲ್ಲ. ಆ ತರವಾಗಿರೋದ್ರಿಂದ ನಾವು ಈಗ ಮುಂದೆ ನಾವು ಮಾಡಬೇಕಾಗಿರೋದು ಏನು ಅಂತಂದ್ರೆ ಸಂವಿಧಾನ ಕೊಟ್ಟಂತ